ರಾಜಕೀಯ ಅನುಭವದಲ್ಲಿ ಸಿದ್ದರಾಮಯ್ಯವರು ಇದ್ದಾರೆ, ದೊಡ್ಡವರು ಅನಿಸ್ತಾರೆ. ರಾಜಕೀಯದಲ್ಲಿ ಎಳೆ ಮಗು ಥರ ಇವಾಗ ಬರ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅಂತಾರೆ. ಸ್ತ್ರೀ ಭಾಗ್ಯ, ಧನ ಭಾಗ್ಯ, ಲಕ್ಷ್ಮಿ, ಆ ಲಕ್ಷ್ಮಿ ಅಂದ್ಕೊಂಡು ಎಲ್ಲ ಕೊಟ್ಟಿದ್ದಾರೆ. ಎಲ್ಲನೂ ಗಂಡಸ ಹತ್ರ ಕಿತ್ಕೊಳ್ಳೋದು, ಹೆಂಗಸರು ಕೊಡೋದು, ರಾಜ್ಯ ಬೊಕ್ಕಸಕ್ಕೆ ಲಾಸ್ ಆಗ್ತಾಯಿದೆ. ಸರ್ಕಾರ ಲಾಸಲ್ಲಿದೆ, ಅದನ್ನು ಅನೌನ್ಸ್ ಮಾಡೋಕ್ಕೆ ಹೇಳಿ. ಕಾರ್ಮಿಕರ ದಿನಾಚರಣೆ ಮೇ 1 ಕಾರ್ಮಿಕರನ್ನೇ ಇಲ್ಲ ಅನ್ನೋ ಥರ ಮಾಡ್ತಾಯಿದ್ದಾರೆ. ನಗರ ಪ್ರದಕ್ಷಿಣೆ ಆಗ್ತಾರಲ್ಲ, ರಾಜ್ಯ ಪ್ರದಕ್ಷಿಣೆ ಆಗ್ತಾರಲ್ಲ, ಅವ್ರಿಗೆ ಎಲ್ಲೆಲ್ಲಿ ಅಭಿವೃದ್ಧಿ ಆಗಿದೆ ಅವ್ರಿಗೆ ಗೊತ್ತಿಲ್ವಲ್ಲ. ಕೆಲವರು ಹೆಂಗಸರು ಇನ್ನೂ ಮನೆಯಿಂದ ಬಿಟ್ಟು ಹೋದವ್ರು ಇನ್ನೂ ಮನೆಗೆ ಬಂದು ತಲುಪಿಲ್ಲ. ರಾಜಕೀಯ ವಿಚಾರಕ್ಕೆ ಬಂದ್ರೆ ನಾನು ಜಾಸ್ತಿ ಅಂತ ಅವರೇ ಕಿತ್ತಾಡ್ಬೇಕಾದ್ರೆ ಅವ್ರು ಫೈನಲ್ ಮಾಡ್ಕೊಂಡು ಬರಲಿ, ಅವಾಗ ನಾವು ಹೇಳ್ಬೋದು. ಅವ್ರು ನಾನು ಜಾಸ್ತಿ ದೊಡ್ಡವನಾಗಿದ್ದೀನಿ, ನಾನು ಜಾಸ್ತಿ ರಾಜಕೀಯದಲ್ಲಿ ಎಕ್ಸ್ಪೀರಿಯನ್ಸಲ್ಲಿ ಸಿದ್ದರಾಮಯ್ಯ ಜಾಸ್ತಿ ಇದ್ದೀನಿ ಅಂತಾರೆ. ದುಡ್ಡು ಕಾಸಲ್ಲಿ ವ್ಯವಹಾರದಲ್ಲಿ ನಾನು ಜಾಸ್ತಿ ಇದ್ದೀನಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಅವರಿಬ್ಬರೇ ತೀರ್ಮಾನ ಮಾಡಿ ಯಾರು ಜಾಸ್ತಿ ಅಂತ ಅವರೇ ತೋರಿಸ್ಲಿ. ಅಲ್ಲ, ಇವಾಗ ನಿಮಗೆ ರಾಜಕೀಯವಾಗಿ ನೋಡೋದಾದ್ರೆ ನಿಮಗೆ ಇಬ್ಬರಲ್ಲಿ ಯಾರು ಬೆಸ್ಟ್ ಅಂತ ಅನ್ಸುತ್ತೆ? ರಾಜಕೀಯ ವಿಚಾರ, ರಾಜಕೀಯ ಅನುಭವದಲ್ಲಿ ಸಿದ್ದರಾಮಯ್ಯವರು ಇದ್ದಾರೆ, ದೊಡ್ಡವರು ಅನಿಸ್ತಾರೆ. ರಾಜಕೀಯದಲ್ಲಿ ಎಳೆ ಮಗು ಥರ ಇವಾಗ ಬರ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅಂತಾರೆ. ಯಾವ ಥರ ಕೆಲಸ ನಡೀತಾ ಇದೆ ರಾಜಕೀಯ ಪಕ್ಷದ ಕಡೆಯಿಂದ ನಮ್ಮ ರಾಜ್ಯಕ್ಕೆ ಅಂತ ಅನ್ಸುತ್ತೆ? ರಾಜ್ಯಕ್ಕೆ ಯಾವುದೇ ಕೆಲಸ, ಅಭಿವೃದ್ಧಿ ಕೆಲಸ ಒಂದೂ ಆಗ್ತಾ ಇಲ್ಲ. ಯಾವುದೇ ಅನುದಾನವೂ ಇಲ್ಲ. ಎಲ್ಲ ಇವ್ರಿಗೆ ಫ್ರೀ ಭಾಗ್ಯ, ಧನ ಭಾಗ್ಯ, ಲಕ್ಷ್ಮಿ, ಆ ಲಕ್ಷ್ಮಿ ಅಂದ್ಕೊಂಡು ಎಲ್ಲ ಕೊಟ್ಟಿದ್ದಾರೆ. ಎಲ್ಲನೂ ಗಂಡಸ ಹತ್ರ ಕಿತ್ಕೊಳ್ಳೋದು, ಹೆಂಗಸರು ಕೊಡೋದು, ರಾಜ್ಯ ಬೊಕ್ಕಸಕ್ಕೆ ಲಾಸ್ ಆಗ್ತಾಯಿದೆ. ಯೂಸ್ ಆಗಲಿಲ್ವಾ ಯೋಜನೆಗಳು ಜನಗಳಿಗೆ? ಯೂಸ್ ಆಗೋದಿಲ್ಲ. ಯಾರು ಕೆಲಸ ಮಾಡೋದಿಲ್ವಲ್ಲ. ಇವಾಗ ಕೆಲಸಕ್ಕೆ ಯಾರು ಲೇಬರ್ಸೇ ಸಿಗೋದಿಲ್ಲ. ಹಳ್ಳಿಗೆ ಬನ್ನಿ, ಇವಾಗ ರಾಗಿ ನಾಟಿ ಹಾಕಕ್ಕೆ ಸಿಗೋದಿಲ್ಲ, ಕೊಯ್ಲಿಗೆ ಸಿಗೋದಿಲ್ಲ, ಬಡಿಯೋಕ್ಕೆ ಸಿಗೋದಿಲ್ಲ. ಎಣ್ಣೆ ರೇಟ್ ಜಾಸ್ತಿ ಮಾಡಿ ಎಣ್ಣೆ ರೇಟಲ್ಲಿ ಅಲ್ಲಿಗೆ ಗಂಡನ ಜೋಬಲ್ಲಿ ದುಡ್ಡು ಕಿತ್ಕೋತಾರೆ. ಕೂಲಿ ರೇಟ್ ಜಾಸ್ತಿ ಮಾಡ್ತೀನಿ ಅಂದ್ಬಿಟ್ಟು ನಿಮ್ಗೆ ದುಡ್ಡು ಕೊಡ್ತೀವಿ ಕೂಲಿಗೆ ಹೋಗ್ಬಿಡಿ ಅಂತ ಕೂಲಿಗೆ 1,000 ಕೊಡೋದು, ಅವ್ನಿಗೆ 10,000 ಸಂಪಾದನೆ ಕಟ್ ಮಾಡೋದು. ಈ ಅಭಿವೃದ್ಧಿ ಎಲ್ಲಾಗುತ್ತೆ? ಅಭಿವೃದ್ಧಿ ಆಗೋದಿಲ್ಲ. ಇವರೆಲ್ಲ ಪೂರ್ತಿ ಅವ್ರ ಕೈಯಿಂದ ಕೊಟ್ಟೆ ಅನ್ನೋ ಥರಕ್ಕೆ ಪ್ರಚಾರ ಮಾಡ್ತಾರೆ. 5 ರೂಪಾಯಿನೂ ಅವ್ರಿಗೆ ಯಾವುದೂ ಇಲ್ಲ. ಜನಗಳಿಂದ ಕಿತ್ತಿ ಜನಗಳಿಗೆ ಮಾಡೋದಕ್ಕೂ ಲಾಸ್ ಆಗ್ತಾಯಿದೆ. ಸಾಲ ಮಾಡಿದ್ದಾರೆ, ಇವಾಗ ಅವರೇ ಕೊಟ್ಟಿದ್ದಾರಲ್ಲ. ಹೂಡ್ಕಿನ ಸಾಲದ ಯಾವುದೋ ನಬಾರ್ಡಿನ ಸಾಲ ಎಲ್ಲ. ಮೊದಲು ಸಿದ್ದರಾಮಯ್ಯನವ್ರು 5 ವರ್ಷದಲ್ಲಿ ಏನು ಸಹ ಇದು ಮಾಡಿದ್ರು ಸಾಲ, ಇವಾಗ ಅದೇ 10 ವರ್ಷ ಬಿಟ್ಟು ಮಾಡಿದ್ರು ಅದ್ರ 4 ಪಟ್ಟು 10 ಪಟ್ಟು ಜಾಸ್ತಿ ಆಗಿದೆ ಅಂತ ಅವರೇ ಸ್ಟೇಟ್ಮೆಂಟ್ ಕೊಡ್ತಾಯಿದ್ದಾರೆ ನೋಡಿ. ಸರ್ಕಾರ ಲಾಸಲ್ಲಿದೆ, ಅದನ್ನು ಅನೌನ್ಸ್ ಮಾಡೋಕ್ಕೆ ಹೇಳಿ. ಅವ್ರನ್ನ ಅನೌನ್ಸ್ ಮಾಡೋಕ್ಕೆ ಹೇಳಿ. ನಮ್ಮ ಯಾವುದಾದ್ರು ಲಾಸ್ ಆಗಿದೆ, ಯಾವುದಾದ್ರು ಲಾಭ ಬಂದಿದೆ ಅಂತ ಅವ್ರಿಗೆ ಅನೌನ್ಸ್ ಮಾಡೋಕ್ಕೆ ಹೇಳಿ. ಅಂದ್ರೆ ಇವಾಗ ಸರ್ಕಾರ ಇದು ಲಾಸ್ ಅಲ್ಲಿ ನಡೀತಾ ಇದೆ ಅಂತ ಆ ಹೊರೆನ ನಾವು ಎಲ್ಲರೂ ಹೊರಬೇಕಾಗಿದೆ. ರಾಜ್ಯದ ಪ್ರತಿಯೊಬ್ಬ ಸದಸ್ಯನು, ಪ್ರತಿಯೊಬ್ಬ ಪ್ರಜೆನೂ ಹೊರಬೇಕಾಗಿದೆ. ಇವಾಗ ಮೇ ಬಂದು 2 ವರ್ಷ ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಬಂದು, ಇನ್ನೂ 3 ವರ್ಷ ಅವ್ರ ಕೈಯಲ್ಲಿದೆ. ಸೊ ಯಾವ ತರ ಡೆವಲಪ್ಮೆಂಟ್ಸ್ ಮಾಡ್ತಾರೆ ನಮ್ಮ ರಾಜ್ಯದಲ್ಲಿ? ಕಾರ್ಮಿಕರ ದಿನಾಚರಣೆ ಮೇ 1 ಕಾರ್ಮಿಕರನ್ನೇ ಇಲ್ಲ ಅನ್ನೋ ಥರ ಮಾಡ್ತಾ ಇದ್ದಾರೆ. ಮೇ 1 ಕಾರ್ಮಿಕರ ದಿನಾಚರಣೆ, ಕಾರ್ಮಿಕರಿದ್ದಾರೆ. ಇವಾಗ ಯಾರೂ ಇದಿಲ್ಲ, ಕಾರ್ಮಿಕರೇ ಇಲ್ಲ. ಆ ಥರ ಮಾಡ್ತಾ ಇದ್ದಾರೆ. ಬರ ತಂದು ಇಡ್ತಾ ಇದ್ದಾರೆ. ರಾಜ್ಯದಲ್ಲಿ ಬರ ತಂದು ಇಡ್ತಾ ಇದ್ದಾರೆ. ಕೆಲಸ ಮಾಡಿದ್ರೆ ಒಬ್ಬನಿಗೆ ಅನ್ನ ಹಾಕ್ಬೋದು ರೈತ, ಅವನಷ್ಟು ದಾನಿ ಇನ್ಯಾರೂ ಇಲ್ಲ. ಅವನ್ನ ಮಟ್ಟ ಹಾಕ್ಬಿಟ್ರೆ ಯಾರಿಗೂ ದಾನನೇ ಆಗೋದಿಲ್ಲ. ಅವನಿಗೆ ಲಾಸ್ಟಲ್ಲಿ ಊಟ ಇರಲ್ಲ. ಹಂಗೆ ಆ ಥರ ಪರಿಸ್ಥಿತಿ ಆಗ್ತಾಯಿದೆ. ಡೆವಲಪ್ಮೆಂಟ್ಸ್ ವಿಚಾರಕ್ಕೆ ಬಂದರೆ ಅವ್ರಿಗೆ ನಗರ ಪ್ರದಕ್ಷಿಣೆ ಆಗ್ತಾರಲ್ಲ, ರಾಜ್ಯ ಪ್ರದಕ್ಷಿಣೆ ಆಗ್ತಾರಲ್ಲ, ಅವ್ರಿಗೆ ಎಲ್ಲೆಲ್ಲಿ ಅಭಿವೃದ್ಧಿ ಆಗಿದೆ ಅವ್ರಿಗೆ ಗೊತ್ತಿಲ್ವಲ್ಲ. ನಾನು ಎಲ್ಲೆಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಎಲ್ರಿಗೂ ಬಡ್ಕೊಳ್ತಾ ಇದ್ದಾರಲ್ಲ MLAಗಳು. ನಮ್ಗೆ ಅನುದಾನ ಕೊಟ್ಟಿಲ್ಲ, ಅನುದಾನ ಕೊಟ್ಟಿಲ್ಲ. ಇವ್ರು ಕೇಳಿದ್ರೆ ಯಾರನ್ನೂ ಕೇಳಬೇಡಿ, ನಾವು ಫ್ರೀ ಭಾಗ್ಯ ಕೊಡ್ತಾ ಇದ್ದೀವಿ ಅಂತಾರೆ. ಯಾರ್ಯಾರಿಗೆ ಯಾವ ಭಾಗ್ಯ? ಕೆಲವರು ಹೆಂಗಸರು ಇನ್ನೂ ಮನೆಯಿಂದ ಬಿಟ್ಟು ಹೋದವ್ರು ಇನ್ನೂ ಮನೆಗೆ ಬಂದು ತಲುಪಿಲ್ಲ. ಮನೇಲಿ ಹೇಗೆ ಹೋಗ್ತಾರ ಬಸ್ ಫ್ರೀಯಲ್ಲಿ? ನಮ್ಮ ಮನೆಯಲ್ಲೂ ಹೋಗೋಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ. ಹೋದವ್ರು ಅವಾಗ ಎಲ್ಲಿ ಸಿದ್ದರಾಮಯ್ಯ ಫ್ರೀ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಆಧಾರ್ ಕಾರ್ಡ್ ಎತ್ಕೊಂಡು ಹೊಂಟೋಗ್ತಾರೆ. ನಾನಿಲ್ಲಿ ಆಧಾರ್ ಕಾರ್ಡ್ ಹುಡ್ಕೋದು, ಆಧಾರ್ ಕಾರ್ಡ್ ಅವ್ರ ಹತ್ರ ಇರುತ್ತೆ. ಸಿಗ್ಬಾರ್ದು ಅಂತ ಹುಡುಕ್ತೀವಿ. ಸಿಗ್ಬಾರ್ದು ಅಂತ ಹೊರಟೋಗ್ತಾರೆ. ಇನ್ನು 3 ವರ್ಷ ಇದೆ ಕಾಂಗ್ರೆಸ್ ಅವರ ಕೈಯಲ್ಲಿ. ಸೊ ಯಾವ ಥರ ಡೆವಲಪ್ಮೆಂಟ್ಸ್ ಮಾಡ್ತಾರೆ ನಮ್ಮ ರಾಜ್ಯದಲ್ಲಿ ಅಂತ ಅನ್ಸುತ್ತೆ? ನಾಳೆ ಕೋವಿಡ್ ಆಯಿತು, ಇನ್ನೊಂದು ಬರ್ತಾ ಇದೆ ಅಂತ ಹೇಳಿದಾರಲ್ಲ HMD, ಅದು ಯಾವ ಥರ ಇದು ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಎಲ್ಲರ ಮೇಲೆ ಅಪಾದನೆ ಬಂದಿತ್ತಲ್ಲ, ಇವಾಗ ಇವ್ರು ಯಾವ ಥರ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಬೀಟ್ ಪ್ಲಸ್ ಕರ್ನಾಟಕ.